ನಮಸ್ಕಾರ. ಕೋವಿಡ್ನ ಎಲ್ಲ ನಿಯಮಗಳನ್ನು ಪಾಲಿಸುತ್ತಾ ನಾವು ನಮ್ಮ ರಾಜ್ಯೋತ್ಸವದ ಆಚರಣೆಯನ್ನು ಶಿಂಚುವಿನಲ್ಲಿ ಶುರು ಮಾಡಿದೆವು. ತಾಯಿ ಭುವನೇಶ್ವರಿಯನ್ನು ಪೂಜಿಸುತ್ತಾ ಆಶೀರ್ವಾದವನ್ನು ಬೇಡಿಕೊಂಡು ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆವು. ಶ್ರೀಮತಿ ನವ್ಯಾರವರಿಂದ ನಿರೂಪಣೆ ಹಾಗೂ ಸ್ವಾಗತ ಭಾಷಣ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಡೆಯ ಮುಖ್ಯ ಅತಿಥಿಗಳ ಸ್ವಾಗತ. ನನಗೊಂದು ಪರ್ಸನಲ್ ವಿಚಾರ ಹೇಳ್ತಾ ಇದ್ದೀನಿ, ವೈಯಕ್ತಿಕ ಅಭಿಪ್ರಾಯ. ನಾನು ನಮ್ಮ ಮನೆಯವರು ಜಗಳ ಆಡಬೇಕಾದ್ರೆ ಇಂಗ್ಲೀಷ್ ಜಗಳ ಆಡ್ತೀನಿ. ಅದೇ ಇಂಗ್ಲೀಷನ್ನ ನಮ್ಮ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ತುಂಬ ಹರ್ಟ್ ಆಗುತ್ತೆ. ಯಾಕೆಂದ್ರೆ ನೀನು ಈಡಿಯಟ್ ಅಂತ ಎಕ್ಸಾಕ್ಟ್ ನೀನು ಗೊತ್ತಿಲ್ಲ, ಮೇಲೆ ಮೇಲೆ ಜಗಳ ಆಗುತ್ತೆ. ಬಟ್ ಚೆನ್ನಾಗಿ ಮಾತಾಡ್ತಾರೆ. ಕನ್ನಡದಲ್ಲಿ ಬೈದರೆ ಸಂಬಂಧ ಡೈವರ್ಸಲ್ ಆಗೋದು. ಅದಕ್ಕೆ ಆದಷ್ಟು ನಮ್ಮ ರಕ್ತದಲ್ಲಿ ಏನು ಇದೆ ಅಲ್ಲ, ಮೂಲತಃ ಇವರು ಬೆಂಗಳೂರಿನವರಾಗಿದ್ದು ತಮ್ಮ 25ಕ್ಕೂ ಅಧಿಕ ವರ್ಷದ ಅನುಭವದಲ್ಲಿ ದೊಡ್ಡ ಹಾಗೂ ಚಿಕ್ಕ ಉದ್ಯಮಗಳಿಗೆ ತಮ್ಮ ಹೊಸ ತಂತ್ರಜ್ಞಾನದ ಮೂಲಕ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಶ್ರೀ ಧರಣೇಂದ್ರ ಮೂರ್ತಿ ಅವರನ್ನು ನಮ್ಮೆಲ್ಲರನ್ನ ಉದ್ದೇಶಿಸಿ ಎರಡು ಭಾಳ ಚೆನ್ನಾಗಿ ಬರ್ಬೇಕು. ಬಂಧ ಅನುಬಂಧ ಸ್ನೇಹ ಸಂಬಂಧ ಭಾಳ ಮುಖ್ಯವಾದ ಕನ್ನಡ ಅದು ಒಂದು ಭಾಷೆ ಅಲ್ಲದೆ ಅದು ಬೆಸೆಯುವ ಒಂದು ಪರಿಮಿತಿಯನ್ನು ಹೊಂದಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡಿಗರು ಸಹೃದಯರು ಅಂತ ಎಲ್ಲರೂ ಹೇಳ್ತಾರೆ. ಅದನ್ನು ನಾವು ಶಾಸ್ತ್ರೋತ್ತರ ಮಾಡ್ತಾ ಇದ್ದೀವಿ. 2000 ವರ್ಷದ ಇತಿಹಾಸದಲ್ಲಿರುವ ಕನ್ನಡ ಕೆಲವು ಭಾಷೆಗಳಲ್ಲಿ ಒಂದಾಗಿದೆ ಹಾಗೂ ನಮಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಸೊ ನಮ್ಮ ಒಂದು ಹಿನ್ನೆಲೆ ನೋಡುವಾಗ ನಮಗೆ ಹೆಮ್ಮೆ ಆಗುತ್ತೆ. ಆದರೆ ಪ್ರಸ್ತುತವಾಗಿ ಸಮಕಾಲೀನವಾಗಿ ನಾವು ಯೋಚನೆ ಮಾಡಿದಾಗ ಕನ್ನಡಿಗರು ಅಂತ ಆದಾಗ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದೆ. ನಾವಿಲ್ಲಿ ಹೊರನಾಡ ಭಾರತೀಯರಾಗಿ ಕನ್ನಡಿಗರಾಗಿ ಇದ್ದು ನಮಗೆ ಹೆಮ್ಮೆ ಅನಿಸ್ತದೆ. ಆದರೂ ಸಹ ನಮ್ಮ ಒಂದು ಜಾಡನ್ನು ನಾವು ಬಿಟ್ಕೊಂಡು 8 ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ಹೊಂದಿದೆ, ನಿಮಗೆಲ್ಲ ಗೊತ್ತಿದೆ. ಸೊ ನಾನು ಹೇಳಿದಾಗೆ ಸಂಕ್ಷಿಪ್ತವಾಗಿರ್ತೀನಿ. ನಾನು ಯಾವುದೋ ಇತಿಹಾಸದಲ್ಲಿ ಯಾವುದೋ ಒಂದು ಉಲ್ಲೇಖವನ್ನು ಮಾಡೋದಿಲ್ಲ. ಮಾಡಲೇಬೇಕು ಅಂತ ಒಂದಿರಬೇಕು ಅಂದರೆ ಕವಿರಾಜ ಮಾರ್ಗ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಕನ್ನಡಿಗ ಅಂದರೆ ಯಾರು, ಅವರ ವರ್ಣನೆಯನ್ನು, ಅವರು ಯಾಕೆ ಕನ್ನಡಿಗರು ಅಂತ ಕೂಲಂಕುಷವಾಗಿ ಬರೆದಿದ್ದಾರೆ ಕವಿರಾಜ ಮಾರ್ಗ. ಆಮೇಲೆ ಇನ್ನೊಂದು ಪುಸ್ತಕ ನಾವು ಓದಲೇಬೇಕು ಅಂದರೆ ಮಂಕುತಿಮ್ಮನ ಕಗ್ಗ. ಸರಳವಾದ ಭಾಷೆಯಲ್ಲಿ ಎಷ್ಟು ಫಿಲಾಸಫಿಕಲ್ ಸ್ಪಿರಿಚುವಲ್ ಮೆಸೇಜನ್ನು ಕಟ್ಟಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಗುಡ್. ಸೈನ್ಸ್ ಇದ್ದರೆ ಖಂಡಿತ ಓದಬೇಕು. ಯಾರು ಪ್ರೌಡ್, ನಮಗೆ ಹೆಮ್ಮೆ ಅನಿಸುತ್ತೆ ನಾವು ಕನ್ನಡಿಗರು ಅಂತ. ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಲೆಟ್ ಅಸ್ ಬಿ ಪ್ರೌಡ್. ಸಿರಿಗನ್ನಡ ಗೆಲ್ಗೆ ಸಿರಿಗನ್ನಡ ಮಾಡಿ ಅಂತ ಹೇಳಿ ನಾನು ಮಾತಾಡ್ತೀನಿ. ಕಿರು ಪರಿಚಯ. ಇವತ್ತು ಎಲ್ಲರಿಗೂ ಶಂಕರ್ ಮಹಾದೇವ್ ಬಿದ್ರಿ ಇವರು ಕರ್ನಾಟಕ ರಾಜ್ಯದ ಮಹಾನಿರ್ದೇಶಕ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಗಿ ಸೇವೆ ಸಲ್ಲಿಸಿದಂಥ ಇವರು ಮೂಲತಃ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದವರು. ಶ್ರದ್ಧೆ ಮತ್ತು ಉತ್ಸಾಹದಿಂದ ಉನ್ನತ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಅತ್ಯುತ್ತಮ ತನಿಖಾ ಕೌಶಲ್ಯ, ಧೈರ್ಯ, ಸಮರ್ಪಣೆ ಮತ್ತು ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಿದ್ದಾರೆ. ಪೊಲೀಸ್ ಆಡಳಿತ, ಕಾನೂನು ಮತ್ತು ಸುವ್ಯವಸ್ಥೆ ನಿರ್ವಹಣೆ, ಕೋಮು ಸೌಹಾರ್ದತೆ, ದುರ್ಬಲ ವರ್ಗಗಳ ರಕ್ಷಣೆ, ಅಪರಾಧಗಳ ತಡೆಗಟ್ಟುವಿಕೆ, ಪೊಲೀಸ್ ಕಲ್ಯಾಣ ಮತ್ತು ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳಲ್ಲಿ ಅವರ ಸಾಧನೆ ಅಪಾರ. ಅದಕ್ಕೆ ಪೂರಕ ಎಂಬಂತೆ ಸ್ವಾಗತವನ್ನ ಹೇಳ್ತಾ ಸರ್ ನಮ್ಮ ತೈವಾನ್ ಕನ್ನಡ ಬಳಗವನ್ನ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸನ್ಮಾನ್ಯ ಸುರೇಶ್ ಪ್ರಕಾಶ್ ಅವರೇ ಮತ್ತು ಭಾರತವನ್ನು
ಅವರಿಗೆ ಸಮರ್ಪಣೆ ಹಾಕುತ್ತಾ ಎಲ್ಲ ದೈವಾಂಶವಿರುವ ನನ್ನ ಎಲ್ಲ ನಮಸ್ಕಾರ. ತೈವಾನಿನ ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ತೈವಾನ್ ಕನ್ನಡ ಬಳಗ ಮಾಡ್ತಾ ಇರುವಂತಹ ಕೆಲಸ ನಿಜವಾಗ್ಲೂ ಶ್ಲಾಘನೀಯವಾದ ಕೆಲಸ. ಎಷ್ಟೋ ಬಾರಿ ನನಗೆ ಈ ರೀತಿಯಾದಂತಹ ಸಂಘಗಳು ಬೇರೆ ದೇಶದಲ್ಲಿ ಚಟುವಟಿಕೆಗಳು ನಡೆಸಿದಾಗ ಅನಿಸುವಂಥದ್ದು, ಬಹುಶಃ ಇದನ್ನು ಮಾಡೋ ಅನಿವಾರ್ಯತೆ ಯಾರಿಗೂ ಕೂಡ ಇರೋದಿಲ್ಲ, ಅಥವಾ ಇದನ್ನು ಮಾಡಿ ಅಂತ ಯಾರೂ ಕೂಡ ಹೇಳಿರೋದಿಲ್ಲ. ಆದರೆ ಇದು ನನಗೆ ಎಷ್ಟೋ ಬಾರಿ ಅನಿಸುವಂಥದ್ದು, ಎಷ್ಟೋ ಸತಿ ಫ್ಲ್ಯಾಗ್ ಕಟ್ಕೊಂಡು ಬೈಕ್ಗಳಲ್ಲಿ ಹೋಗೋರಿಗಿಂತ ಹೆಚ್ಚು ಕನ್ನಡ ಅಭಿಮಾನಿಗಳು ಮತ್ತು ಹೆಚ್ಚು ಕನ್ನಡದ ಪ್ರೀತಿ ಮತ್ತು ಮಹತ್ವ ನಿಮ್ಮ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅನ್ನುವಂಥದ್ದು. ಯಾವುದೇ ಕಟ್ಟುಪಾಡುಗಳಿಗೆ ಒಳಪಡದೆ ನೀವು ಪ್ರಾಮಾಣಿಕವಾಗಿ ಇದನ್ನು ಮಾಡ್ತೀರಿ, ಕಾರ್ಯಕ್ರಮಗಳನ್ನು ಮಾಡ್ತೀರಿ, ಕನ್ನಡವನ್ನು ಸಂಭ್ರಮಿಸ್ತೀರಿ. ಕನ್ನಡದವರು ಹೊರಗಡೆ ಇರೋ ಸಿಕ್ಕಿದ್ರು ಅಂದ ತಕ್ಷಣ ಬಹುಶಃ ನೀವೆಲ್ಲರ ಮುಖದಲ್ಲಿ ಕಾಣುವಂಥ ಆ ಒಂದು ಸಂತಸ, ಆ ಒಂದು ಮುಗುಳ್ನಗೆ, ಅದನ್ನೆಲ್ಲ ನೋಡೋದಕ್ಕೆ ಒಂದು ಚೆಂದ. ಕೊರೋನಾ ಸಂದರ್ಭ ಇವರು ಕೂಡ ಭಾಳ ನೊಂದಿದ್ವಿ. ನಮ್ಮ ದೇಶಕ್ಕೆ ಬೇರೆಯವ್ರು ಬರೋಕ್ಕಾಗ್ತಾಯಿಲ್ಲ, ಬೇರೆ ದೇಶಕ್ಕೆ ನಾವೆಲ್ಲರೂ ಕೂಡ ಹೋಗೋಕ್ಕಾಗ್ತಾಯಿಲ್ಲ. ನಿಮ್ಮ ತಾಯಿ ನಾಡಿಗೆ ನೀವು ಬರೋಕ್ಕಾಗ್ತಾಯಿಲ್ಲ. ಎಷ್ಟೋ ಜನ ನಿಮ್ಮ ತಂದೆ ತಾಯಿಯರನ್ನು, ಅಕ್ಕ ತಂಗಿಯರನ್ನು, ಅಥವಾ ಸ್ಪ್ಲಿಟ್ ಆಗಿ ಒಂದಿಷ್ಟು ಫ್ಯಾಮಿಲಿಗಳು ಕೇವಲ ಹಸ್ಬೆಂಡ್ ಮಾತ್ರ ಅಲ್ಲಿರುವಂಥದ್ದು, ಮಕ್ಕಳು ಮತ್ತು ಹೆಂಡತಿ ಇಲ್ಲಿರುವಂಥದ್ದು, ಆ ರೀತಿಯಾದಂತಹ ಪ್ರಸಂಗಗಳು ಕೊರೋನಾದಿಂದ ನಡೆದಿವೆ. ಆದರೂ ಕೂಡ ಅದೆಲ್ಲದರ ಮಧ್ಯೆ, ಅಷ್ಟೆಲ್ಲ ನೋವುಗಳ ಮಧ್ಯೆ, ಅಷ್ಟೆಲ್ಲ ಡೌನ್ಫಾಲ್ಗಳ ಮಧ್ಯೆಯೂ ಕೂಡ ಇವತ್ತಿನ ದಿನ ತೈವಾನ್ನಂತಹ ಒಂದು ದೇಶದಲ್ಲಿ, ತೈವಾನ್ನಲ್ಲಿ ಒಂದು ಥರದ ಹೋರಾಟ ನಡೀತಾ ಇದೆ. ಅದರ ಜೊತೆ ನೀವು ಕನ್ನಡಿಗರಾಗಿ ಒಗ್ಗಟ್ಟನ್ನು ಕಾಯ್ದಿರಿಸಿಕೊಂಡು ಮತ್ತೊಂದು ತರಹದ ಹೋರಾಟವನ್ನು ನಡೆಸ್ತಾ ಇದ್ದೀರಿ, ಕನ್ನಡವನ್ನು ಉಳಿಸ್ತಾ ಇದ್ದೀರಿ, ಕನ್ನಡವನ್ನು ಬೆಳೆಸ್ತಾ ಇದ್ದೀರಿ. ಎಲ್ರಿಗೂ ಕೂಡ ನಿಜವಾಗ್ಲೂ ಒಂದು ದೊಡ್ಡ ಧನ್ಯವಾದ ನಾನು ಫಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಡ್ಯಾನ್ ಮೂರ್ತಿ ಅವರೇ. ನನ್ನನ್ನು ಈ ಒಂದು ಸಂದರ್ಭದಲ್ಲಿ ಮಾತಾಡಬೇಕು ಅಂತ ನೀವು ಹೇಳಿದ್ರಿ. ಸೊ ಇದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕನ್ನಡದ ದೀಪವನ್ನು ಒಂದಲ್ಲ ಒಂದು ಕಡೆ ಬೆಳಗಿಸ್ತಾ ಇದ್ದೀವಿ. ನೀವೆಲ್ಲರಿಗೋಸ್ಕರ ಈ ಹಾಡು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಆದಷ್ಟು ಕನ್ನಡ ಮಾತಾಡಬೇಕಾದ್ರೆ ಸ್ವಚ್ಛವಾಗಿ, ಶುದ್ಧವಾಗಿ ಕನ್ನಡವನ್ನು ಮಾತಾಡೋಣ. ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ಕನ್ನಡಕ್ಕೆ ಸಲ್ಲಿಸುವಂತಹ ಗೌರವ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ TV5ನ ನಮ್ಮ ಬಾಹುಬಲಿ ಕಾರ್ಯಕ್ರಮದ ಮುಖೇನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕನ್ನಡವನ್ನು ನಾನು ಮಾತಾಡ್ತೀನಿ. ಕನ್ನಡದ ಹೊಸ ಹೊಸ ಪದಗಳನ್ನು ಹುಡುಕ್ತಾ ಇರ್ತೀನಿ. ಆ ಪದಗಳ ಪ್ರಯೋಗವನ್ನು ನಾನು ಮಾಡ್ತಾ ಇರ್ತೀನಿ. ನಮ್ಮ ಮಾತೃಭಾಷೆಗಿಂತ ಮಿಗಿಲಾದ ಭಾಷೆ ಯಾವುದಿದೆ? ಬೇರೆ ಭಾಷೆಯನ್ನು ಪ್ರೀತಿಸೋಣ, ಆದರೆ ಕನ್ನಡವನ್ನು ಮಾತಾಡೋಣ, ಕನ್ನಡವನ್ನು ಗೌರವಿಸೋಣ. ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಹೀಗೆ ಕನ್ನಡವನ್ನು ಉಳಿಸ್ತಾ ಇರಿ, ಕನ್ನಡವನ್ನು ಬೆಳೆಸ್ತಾ ಇರಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ. ರಾಜ್ಯೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಮನೋರಂಜನಾ ಕ್ರೀಡೆಗಳನ್ನು ಆಯೋಜಿಸಿದ್ದೆವು. Time ಇದೆ. Oh, come on, Mala, come on. Easy. 30 seconds ಇದೆ. 30 seconds ಇದೆ. Very good. Come on, good luck. Come on. Oh, easy. ಇಲ್ಲ, no hand. Yes. Shashank, 4 seconds. 3 seconds.
Fastest. ವಂದನಾತ್ಮಕವಾಗಿ ಥ್ಯಾಂಕ್ ಯು ಹೇಳಬೇಕು. ಅದಕ್ಕಿಂತ ಮುಂಚೆ ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಮೇ ಬಿ ಶಾರ್ಟ್ 2 minutes. ನಾನೊಂದು 1 month ಮುಂಚೆ ನಮ್ಮ ಸಿಂಚು ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕ್ತೀನಿ, ಏನೋ ಕನ್ನಡ ರಾಜ್ಯೋತ್ಸವ ಅಂತ ಎಲ್ಲರೂ ಬಂದು ಒಂದು ಗ್ರೂಪ್ ಮಾಡ್ಕೊಂಡು, ಸೊ ಗ್ರೂಪ್ ಮಾಡ್ಕೊಂಡು ಒಂದು ವರ್ಚುವಲ್ ಮೀಟಿಂಗ್. ಈ ವರ್ಷದ ರಾಜ್ಯೋತ್ಸವವನ್ನು ವಿಜೃಂಭಣೆಯಾಗಿ ಆಯೋಜಿಸಿದ ಎಲ್ಲ ಸದಸ್ಯರಿಗೂ ವಂದನೆಗಳು. ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಸ್ನೇಹಿತರ ಬಳಿ ಹಂಚಿಕೊಳ್ಳಿ.